ಅಂಗಣವನ್ನು ಶಾಸಕ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಿದರು. ಬೋಕಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಗಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕರು ಉದ್ಘಾಟನೆ ನೆರವೇರಿಸಿ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಬೋಕಿಕೆರೆ ಗ್ರಾಮ ಪಂಚಾಯಿತಿಯು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತಿರುವುದು ಶ್ಲಾಘನೀಯ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ಈ ಪಂಚಾಯಿತಿಯಲ್ಲಿ ಹೊಸ ಲೇಔಟ್ಗಳ ನಿರ್ಮಾಣದಿಂದ ಈ ಸ್ವತ್ತುಗಳ ಮೂಲಕ ಹೆಚ್ಚಿನ ಆದಾಯ ಸಂಗ್ರಹವಾಗುತ್ತಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಗ 1ಕ್ಕೆ ಹಣ ಜಮೆಯಾಗುವುದು ಅತ್ಯಂತ ಅಗತ್ಯ. ಅಲ್ಲಿ ಸಂಗ್ರಹವಾಗುವ ನಿಧಿಯಿಂದಲೇ ಖರ್ಚು ವೆಚ್ಚಗಳನ್ನು ಭರಿಸಬೇಕು. ಇಂದು ಈ ಪಂಚಾಯಿತಿಯಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಸಭಾಂಗಣವು ಉತ್ತಮ ರೀತಿಯ ಆಡಳಿತ ಹಾಗೂ ಸಭೆಗಳಿಗೆ ಅನುಕೂಲವಾಗಲಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಗಣಿಬಾಧಿತ ಹಣವನ್ನು ಹೊಸದುರ್ಗ, ಹೊಳಲ್ಕೆರೆ ಮತ್ತು ಚಿತ್ರದುರ್ಗ ತಾಲೂಕುಗಳ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಡಲಾಗಿದೆ. ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಶಾಸಕರು ಶಿಫಾರಸು ಮಾಡಿದ ಕೆಲಸಗಳಿಗೆ ಅನುಮೋದನೆ ದೊರಕಿದ ನಂತರ ನಿಧಿ ಬಿಡುಗಡೆ ಮಾಡಲಾಗುತ್ತದೆ. ಮಕ್ಕಳಲ್ಲಿ ಅಪೌಷ್ಟಿಕತೆಯ ನಿವಾರಣೆಗೆ ಸರ್ಕಾರದಿಂದ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆಗೆ ಗಣಿಬಾಧಿತ ನಿಧಿಯನ್ನು ಬಳಸಲಾಗುತ್ತಿದ್ದು, ಮಕ್ಕಳ ಆರೋಗ್ಯ ಹಾಗೂ ಶಕ್ತಿವರ್ಧನೆ ಇದರ ಉದ್ದೇಶವಾಗಿದೆ. ತಾಲೂಕಿನ ಶಾಲೆಗಳ ಕೊಠಡಿಗಳ ದುರಸ್ತಿ ಹಾಗೂ ನೂತನ ಕಟ್ಟಡ ನಿರ್ಮಾಣ ಕಾರ್ಯಗಳು ಸಹ ಪ್ರಗತಿಯಲ್ಲಿವೆ ಎಂದರು. ಈ ಒಂದು ಸ್ವಂತ ಸಂಪನ್ಮೂಲ ಯೋಜನೆಯಡಿ ನಿರ್ಮಿಸಲಾಗಿರುವ ನೂತನ ಸಭಾಂಗಣವನ್ನು ಈಗಾಗಲೇ ಉದ್ಘಾಟನೆ ಮಾಡಿ ಗ್ರಾಮ ಪಂಚಾಯಿತಿಗೆ ಮತ್ತು ಇಲ್ಲಿನ ಸಾರ್ವಜನಿಕ ಬಂಧುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ನೆರವೇರಿಸಿದ್ದೀವಿ. ಇವತ್ತು ಗ್ರಾಮ ಪಂಚಾಯಿತಿ ಸಭೆ ನಡೆಸಲಿಕ್ಕೆ ಒಂದು ಸುಸಜ್ಜಿತವಾದ ಸಭಾಂಗಣ ಬೇಕು. ಒಳ್ಳೆ ಸಭಾಂಗಣವನ್ನ ಮಾಡಿದ್ದೀರ. ಅದು ಸ್ವಲ್ಪ ಫರ್ನಿಚರ್ ಆರ್ಡರ್ ಕೊಟ್ಟಿದ್ದೀರ. ಫರ್ನಿಚರ್ ಹಾಕಿದ್ರೆ ಮೀಟಿಂಗ್ ಮಾಡಲಿಕ್ಕೆ, ಸಭೆ ನಡೆಸಲಿಕ್ಕೆ ಒಂದು ಒಳ್ಳೆ ಸಭಾಂಗಣ ಆಗ್ತದೆ. ನಗರ ಹೊಸದುರ್ಗ ಪಟ್ಟಣ ಹತ್ತಿರದಲ್ಲಿದೆ. ಈ ಹತ್ತಿರದಲ್ಲಿ ಇರ್ತಕ್ಕಂಥ ಈ ನಗರದ ನಿವಾಸಿಗಳೆಲ್ಲರೂ ಕೂಡ ಬೋಕಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ಗಳಲ್ಲಿ ನಿವೇಶನಗಳನ್ನು ಮಾಡಿ ಆ ನಿವೇಶನಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ, ಈ ಸ್ವತ್ತು ಕೊಡ್ತಕ್ಕಂಥ ಕೆಲಸವನ್ನ ನಿಮ್ಮ ಪಂಚಾಯತಿ ಮೂಲಕ ಮಾಡಿಸೋದ್ರಿಂದ ಸಂಪನ್ಮೂಲ ಹೆಚ್ಚು ಕ್ರೋಢೀಕೃತವಾಗ್ತದೆ. ಅಂತ ಒಂದು ಅಧಿಕೃತ ಹೆಚ್ಚು ಸಂಪನ್ಮೂಲಗಳು ಕ್ರೋಢೀಕೃತ ಆಗೋದ್ರಿಂದ ಈ ಪಂಚಾಯಿತಿಯ ಸ್ವಂತ ಕಾಲ ಮೇಲೆ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ನಿದರ್ಶನಕ್ಕೆ ಈ ಒಂದು ಸಭಾಭವನ ಸಾಕ್ಷೀಭೂತ ನಿಂತಿದೆ. ಇಂಥ ಅನೇಕ ಕೆಲಸಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಲ್ಲಿ ವಿನಂತಿಸಿ, ಇದರ ಜೊತೆಗೆ ಮತ್ತು ಪೌಷ್ಟಿಕ ಆಹಾರದ ಒಂದು ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದರು. ಬಹುಶಃ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯ ಅನೇಕ ತಾಲೂಕುಗಳಲ್ಲಿ ಈ ಗಡಿಬಾಧಿತ ಜಿಲ್ಲೆಗೆ ಸಂಬಂಧಪಟ್ಟ ಹಣ ಬಿಡುಗಡೆ ಆಗ್ತದೆ. ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ 3 ತಾಲೂಕಿಗೆ ಮಾತ್ರ ಕೊಡ್ತಕ್ಕಂಥ ಹಣ. ಈಗ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ವಿತರಣೆ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಈ ಗಣಿಬಾಧಿತ ತಾಲೂಕುಗಳ ಹಣ ಸುಪ್ರೀಂ ಕೋರ್ಟ್ ಅಲ್ಲಿದೆ. ಅಲ್ಲಿಂದನೇ ಹಣ ಬಿಡುಗಡೆ ಆಗ್ತದೆ. ಇದು ಸುಪ್ರೀಂ ಕೋರ್ಟ್ ಇಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಜಡ್ಜ್ ಅವರು ಇದಕ್ಕೆ ಅಧ್ಯಕ್ಷತೆ ಇದ್ದಾರೆ.
ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೀತದೆ. ನಡೆದಂಥ ಸಭೆಯಲ್ಲಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ತಾಲೂಕಿನ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಕಾರ್ಯಕ್ರಮಗಳನ್ನು ನಾವು ಕೊಡ್ತೀವಿ, ಅವ್ರಲ್ಲಿ ಸಭೆಯಲ್ಲಿ ಮಂಡಿಸತಕ್ಕಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಪೌಷ್ಟಿಕ ಆಹಾರ ಮಕ್ಕಳಿಗೆ ಶಾಲೆ ಬಿಟ್ಟ ನಂತರ ಕೊಡ್ತಕ್ಕಂಥ ಕಾರ್ಯಕ್ರಮ 1ರಿಂದ 10ನೇ ತರಗತಿವರೆಗೆ ಇವತ್ತು ಪ್ರಾರಂಭ ಆಗಿದೆ. ಇದನ್ನೆಲ್ಲ ಶಾಲೆಗಳಲ್ಲಿ ಇವತ್ತಿನಿಂದ ವಿಸ್ತರಣೆ ಮಾಡಿ ಎಲ್ಲ ಶಾಲೆಗಳಿಗೂ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅನೇಕ ಶಾಲಾ ಕೊಠಡಿಗಳನ್ನು ಕೂಡ ದುರಸ್ತಿಗೆ ತಗೊಂಡಿದ್ದೀವಿ. ನೂತನ ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಎಲ್ಲ ಕಾಮಗಾರಿಗಳನ್ನು ಟೆಂಡರ್ ಮೂಲಕ ಕರೆದು ಲೋಕೋಪಯೋಗಿ ಇಲಾಖೆ ಮೂಲಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ಈ ವೇಳೆ ಮುಖಂಡರಾದ ಎಂಎಚ್ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಇಒ ಸುನಿಲ್ ಕುಮಾರ್, ಬಿಇಒ ಸೈಯದ್ ಮೋಸಿನ್, ಬಿಆರ್ಸಿ ಶ್ರೀನಿವಾಸ್, ಪಿಡಿಒ ಜಯಣ್ಣ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮೀನಾಕ್ಷಮ್ಮ, ಸದಸ್ಯರಾದ ಗೀತಮ್ಮ, ಮಂಜಮ್ಮ, ರೇಖಾ, ಯಶೋದಮ್ಮ, ಲೀಲಾವತಿ, ಸವಿತಾ, ಕವಿತಾ, ಹೇಮಾವತಿ, ಸುಮಲತಾ, ಹನುಮಂತಪ್ಪ, ವಿರೂಪಾಕ್ಷಪ್ಪ, ಕುಮಾರಪ್ಪ, ಕರಿಯಪ್ಪ, ಪರಮೇಶ್ವರಪ್ಪ, ಸಿದ್ದಪ್ಪ, ಮಾರುತೇಶ, ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.